ವಸುದೈವ ಕುಟುಂಬ ಧಾರಾವಾಹಿ ತಂಡದಲ್ಲಿ ಜಗಳ ಆಗಿದೆ. ನಟಿ ಹಂಸ ಹಾಗೂ ನಿರ್ದೇಶಕ ಕಮ್ ನಿರ್ಮಾಪಕರ ನಡುವೆ ಫೈಟ್ ಆಗಿದೆ. ಕಾರಣ ಏನು? ಸಂಭಾವನೆಯ ವಿಚಾರಕ್ಕೆ ಪ್ರೊಡ್ಯೂಸರ್ ಅನಿಲ್ ಜೊತೆಗೆ ನಟಿ ರಂಪಾಟವನ್ನ ಮಾಡಿದ್ದಾರೆ. ಸಂಭಾವನೆ ಕೊಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ಪ್ರೊಡ್ಯೂಸರ್ ಕಮ್ ನಿರ್ದೇಶಕರಾಗಿರುವಂತಹ ಅನಿಲ್ ಅವರ ಜೊತೆಗೆ ನಟಿ ರಂಪಾಟ ಮಾಡಿದ್ದು, ನಿರ್ಮಾಪಕ ಕಮ್ ನಿರ್ದೇಶಕ ಅನಿಲ್ ಕೋರಮಂಗಲ ನನಗೆ ಮೋಸ ಮಾಡಿದ್ದಾರೆ, 3 ಲಕ್ಷ ರೂಪಾಯಿ ಸಂಭಾವನೆ ಕೊಟ್ಟಿಲ್ಲ ಅಂತ ಹೇಳಿ ನಟಿ ಹಂಸ ಆರೋಪ ಮಾಡಿದ್ದಾರೆ. ದುಡ್ಡು ಕೇಳಿದ್ರೆ ರೌಡಿಸಂ ಮಾಡ್ತೀರಾ ಅಂತ ಧಮಕಿ ಹಾಕ್ತಿದ್ದಾರೆ ಅಂತಾನು ನಟಿ ಹಂಸ ಈಗ ಆರೋಪವನ್ನ ಮಾಡಿದ್ದು, ನಮಗೆ ಹಣ ಕೊಡದೆ ಮೋಸ ಮಾಡಿದ್ದಾರೆ. ಹೋಟೆಲ್ ಓಪನ್ ಮಾಡೋದಿಕ್ಕೆ ಅನಿಲ್ಗೆ ಹಣ ಇದೆ, ಸಂಭಾವನೆ ಹಣವನ್ನ ಕೊಡೋದಿಲ್ಲ. ಸಂಭಾವನೆ ಕೊಡೋದಕ್ಕೆ ಹಾಗಾದ್ರೆ ಇವರ ಬಳಿ ಹಣ ಇಲ್ವಾ ಅಂತ ಹೇಳಿ ನಟಿ ಹಂಸ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದಲೂ ಕೂಡ ಹಣವನ್ನ ಕೊಡದೆ ಸತಾಯಿಸ್ತಾ ಇದ್ದಾರೆ. ಈ ಒಂದು ಸೀರಿಯಲ್ನಲ್ಲಿ 200 ಎಪಿಸೋಡ್ಗಳಲ್ಲಿ ನಾವು ಆಕ್ಟ್ ಮಾಡಿದೀನಿ, ಆದ್ರೂ ಕೂಡ ಹಣವನ್ನ ಕೊಟ್ಟಿಲ್ಲ. ಕೇಳಿದ್ರೆ ನಮಗೆ ಥ್ರೆಟ್ ಮಾಡ್ತೀರಾ ಅಂತ ಹೇಳಿ ಅವರೇ ನಮಗೆ ಬೆದರಿಕೆಯನ್ನ ಹಾಕ್ತಾರೆ, ರೌಡಿಸಂ ಮಾಡ್ತೀರಾ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಇದೀಗ ನಟಿ ಹಂಸ ಈಗ ನಿರ್ದೇಶಕ ಕಮ್ ನಿರ್ಮಾಪಕರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ವಸುದೈವ ಕುಟುಂಬ ಅನ್ನುವಂತಹ ಸೀರಿಯಲ್ನಲ್ಲಿ ನಟಿ ಹಂಸ ಆಕ್ಟ್ ಮಾಡ್ತಾ ಇದ್ರು, ಸಾಕಷ್ಟು ಎಪಿಸೋಡ್ಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧೆ ಹಂಸ ಇದೀಗ ನಿರ್ದೇಶಕ ಜೊತೆಗೆ ನಿರ್ಮಾಪಕರು ಆಗಿರುವಂತಹ ಅನಿಲ್ ಅವರ ವಿರುದ್ಧ ಇದೀಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಿನ್ನ ಜೊತೆ ನನ್ನ ಕತೆ ಸೆಟ್ಟಿಗೆ ಹೋಗಿದೆ, ಯಾಕಂದ್ರೆ ಅವ್ನು ಎಲ್ಲೂ ಸಿಕ್ಕಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವನೇನೋ. ಅದಕ್ಕೆ ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಸೈಡಲ್ಲಿ ಟೇಬಲ್ ಹಾಕೊಂಡೆ ಕೇಳಿದ್ರು, ಸರ್ ನೀವು ಯಾವಾಗ ಪೇಮೆಂಟ್ ಕೊಡ್ತಾರೆ? ಸರ್ ಅಂತಾನೆ ಯೂಸ್ ಮಾಡಿದೀನಿ, ನಮ್ಮ ಹತ್ರ ಆಡಿಯೋ ರೆಕಾರ್ಡ್ಸು ನಾವು ಮಾತಾಡಿರೋದು ಎಲ್ಲ ಇದೆ, ಸರ್ ಅಂತಾನೆ ಅಡ್ರೆಸ್ ಮಾಡೇ ಕೇಳಿರೋದು. ಇವಾಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ, ನಾವು ಕೊಡ್ತೀವಿ, ಯಾರಿಗೂ ಮೋಸ ಮಾಡಲ್ಲ. ಯಾವಾಗ ಕೊಡ್ತೀಯ ಗುರು? ಪೋಸ್ಟರ್ ಚೆಕ್ ಕೊಡ್ತೀಯಾ? ಇಲ್ಲ. ಚಾನಲ್ಗೊಂದು ಮೇಲ್ ಹಾಕ್ತೀಯಾ? ಇಲ್ಲ. ಈ ಥರ ಎಲ್ಲ ಹೇಳಿದ್ಮೇಲೆ ನೀನು ಏನಪ್ಪ ನೀನು ಭಿಕ್ಷೆ ಆಗ್ತಾ ಇದೆ ಅಂತ ಜೋರ್ ಮಾಡಿ ಕೇಳಿದ್ದಕ್ಕೆ ಏನು ರೌಡಿಸಮ್ ಮಾಡ್ತಾ ಇದ್ದೀರಾ? ನೀವು ನನ್ಗೆ ಹೊಡಿತೀರಾ, ನೀವು ನನಗೆ ಓದಿತೀರಾ ಅಂತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕಾಗಿದ್ರೆ ನೀವು ಕೇಳಿ ಸಾಕಾದ್ಮೇಲೆ ಹೊಡಿತೀರೋ ಓದಿತೀರೋ ಏನು ಮಾಡ್ತೀರಾ ಹೇಳ್ತೀವಿ? ಏನು ಮಾಡ್ಬೇಕಿಂತವನ್ನ? ಈಗ ಪೊಲೀಸರು ಕಳ್ಳನ್ ಕರ್ಕೊಂಡ್ ಬರ್ತಾರೆ, ಅಪ್ಪ ಕಳ್ತನ ಮಾಡಬೇಡ ಅಂತಾರೆ. ಅವ್ನು ಮತ್ತೆ ಕಳ್ತನ ಮಾಡ್ತಿದ್ರೆ ಬುಟ್ ಕಲ್ಲಲ್ಲೇ ಓದಿರೋದು ಅಲ್ವಾ? ಹಂಗೆ ಅವ್ನು ಓದಿಲೇಬೇಕು. ಯಾಕೆ ಗೊತ್ತಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಇವತ್ತು ನನಗೆ ದುಡ್ಡು ಬರುತ್ತೋ ಮುಂದಕ್ಕೆ ನನಗೆ ಗೊತ್ತಿಲ್ಲ. ಓಕೆ, ನಾನು ಲೀಗಲಾಗಿ ಹೋಗ್ತೀನಿ, ಕೇಸ್ ಹಾಕ್ತೀನಿ, ಐ ಡೋಂಟ್ ನೋ ವಾಟ್ ಇಸ್ ದ ಕಾನ್ಸಿಕ್ವೆನ್ಸಸ್. ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗಬೇಕು ಅಂತ ನಾನು ಬಂದಿರೋದು. ನಾನು ಎಲ್ಲ ಆರ್ಟಿಸ್ಟ್ ಪರವಾಗಿ ನಾನು ವಾಯ್ಸ್ ಆಗಿ ಮಾತಾಡ್ತಾ ಇದ್ದೀನಿ. ಸಮಾಧಾನವಾಗಿ ಫಸ್ಟ್ ನಿನ್ನ ಜೊತೆ ನನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ನಿರ್ಮಾಪಕ ಕಮ್ ನಿರ್ದೇಶಕನ ವಿರುದ್ಧ ನಟಿ ಹಂಸ ಆರೋಪ ಮಾಡಿದ್ದಾರೆ, ದೂರನ್ನ ದಾಖಲಿಸಿದಾರಾ? ಎಷ್ಟು ಟೈಮಿಂದ ಅವರಿಗೆ ಹೀಗೆ ದುಡ್ಡನ್ನ ಕೊಡದೆ ಸತಾಯಿಸ್ತಾ ಇದ್ದಾರಂತೆ? ಕೇಳಿದ್ರೆ ಏನ್ ಹೇಳ್ತಾರೆ? ಎಷ್ಟು ನವಿತಾ, ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಪೊಲೀಸ್ ಸ್ಟೇಷನ್ಗೂ ವಿವಾದಕ್ಕೂ ಏನೋ ಒಂದು ಅವಿನಾವ ಭಾವ ಸಂಬಂಧ ಅಂತ ಅಂದ್ರೆ ತಪ್ಪಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ಯಾವ್ಯಾವ ರೀತಿಯಲ್ಲಿ ವಿವಾದಗಳಲ್ಲಿ ಸಿಗ್ತಾರೆ ಅನ್ನೋಂಥದ್ದು ನಾವು ನೋಡಿದ್ವಿ. ಈಗ ಅದೇ ರೀತಿಯಾಗಿ ಬಿಗ್ ಬಾಸ್ ಸ್ಪರ್ಧಿ ಹಂಸ ಅವರು ಕೂಡ ಮತ್ತೆ ಒಂದು ಸುದ್ದಿಯಲ್ಲಿದ್ದಾರೆ. ಅದು ಪೊಲೀಸ್ ಸ್ಟೇಷನ್ ವಿವಾದ ಮತ್ತೆ ಸಂಭಾವನೆ ವಿಚಾರದಲ್ಲಿ ನಟ ಕಮ್ ನಿರ್ಮಾಪಕರು ನಿರ್ದೇಶಕ ನಮಗೆ ಸಂಭಾವನೆ ಕೊಟ್ಟಿಲ್ಲ, ನಮ್ಮ ಸಂಭಾವನೆ ದುಡ್ಡನ್ನ ಅವರ ವೈಯಕ್ತಿಕ ವಿಚಾರಗಳಿಗೆ ಬಳಸ್ಕೊಂಡು ಬೇರೆ ರೀತಿಯ ಬಿಸ್ನೆಸ್ಗಳು ಮಾಡ್ತಿದ್ದಾರೆ, ನಾವು ಕೇಳೋದಕ್ಕೆ ಹೋದ್ರೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ, ಧಮಕಿ ಆಗ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಹಂಸ ಅವರು. ಆ ಒಂದು ವಸುದೇವ ಕುಟುಂಬ ಎನ್ನುವ ಖಾಸಗಿ ವಾಹಿನಿಯಲ್ಲಿ ಬರುವಂತ ಒಂದು ಸೀರಿಯಲ್ ನಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಹಂಸ ಅವರು ನಟಿಸಿದ್ರು. ಆದ್ರೆ ಒಂದು 3 ರಿಂದ 4 ಲಕ್ಷವರೆಗೂ ಕೂಡ ಅವರಿಗೆ ಒಂದು ಸಂಭಾವನೆ ಕೊಡಬೇಕಾಗಿತ್ತು. ಆದ್ರೆ ಕಳೆದ 3-4 ತಿಂಗಳಿಂದ ಕೂಡ ಅವರಿಗೆ ಒಂದು ಸಂಭಾವನೆಯನ್ನು ಕೊಡದೆ, ಫೋನ್ ಕೂಡ ಪಿಕ್ ಮಾಡದೆ ಅನಿಲ್ ಅನ್ನುವಂತ ನಿರ್ದೇಶಕರು ಮತ್ತೆ ನಿರ್ಮಾಪಕರಾಗಿರುವಂತ ಅನಿಲ್ ಅವರನ್ನೊಂದು ಯಾಮರ್ಸ್ತಾ ಹೋಗ್ತಿದ್ರು. ಅವ್ರಿಗೆ ಎಲ್ಲಾರು ಹೋದ್ರೆ ಅವ್ರಿಗೆ ಒಂದು ಧಮಕಿ ಆಗ್ತಾರೆ. ಈ ರೀತಿಯಾದಂತಹ ಆರೋಪ ಮೇಲೆ ಈಗ ಅವರು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೊಡುವ ಮುಖಾಂತರ ನಮಗೆ ಒಂದು ನ್ಯಾಯ ಕೊಡಿಸಿ, ನಾವು ಮಾಡಿರುವಂತ ಕೆಲಸಕ್ಕೆ ನಮಗೆ ಸಂಭಾವನೆಯನ್ನು ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಕ್ಕೆ ಹೋಗಿದ್ದಾರೆ. ಒಟ್ಟಾರೆಯಾಗಿ ನಾನು ಆಗ್ಲೇ ಹೇಳ್ದಂಗೆ ಪೊಲೀಸ್ ಸ್ಟೇಷನ್ಗೂ ವಿವಾದ ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಒಂದು ಜಾಸ್ತಿ ಸಂಬಂಧ ಅಂತ ಹೇಳಿದ್ರೆ ತಪ್ಪಾಗಲ್ಲ ನವಿತಾ. ಈಗ ಸತೀಶ್, ಇಲ್ಲಿ ಹಂಸ ಅನೇಕ ಆರೋಪಗಳನ್ನ ಮಾಡಿದ್ದಾರೆ. ಕೇಳಿದ್ರೆ ಅವರೇ ಏನ್ ರೌಡಿಸಂ ಮಾಡ್ತೀರಾ ಅಂತ ನಂಗೆ ಹೇಳ್ತಾರೆ ಅಂತ ಹೇಳಿ, ಜೊತೆಗೆ ಅಲ್ಲಿ ಒಂದು ರೀತಿಯಂತಹ ಅವಾಚ್ಯದ ಶಬ್ದಗಳೇನಾದ್ರೂ ಬಳಕೆ ಆಗಿತ್ತಾ? ಮತ್ತೊಂದ್ ಕಡೆ ಕೇವಲ ಹಂಸ ಅವರಿಗೆ ಮಾತ್ರ ಈ ರೀತಿಯಾಗಿ ಆಗಿರೋದು, ಇತರೆ ಕಲಾವಿದರಿಗೂ ಕೂಡ ಈ ರೀತಿ ಮಾಡಿದ್ದಾರೆ, ಯಾಕಂದ್ರೆ ಅವ್ರು ಎಲ್ಲರ ಪರವಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ಸದ್ಯಕ್ಕೆ ಹಂಸ ಅವರೀಗ ನನಗೆ ಅವ್ರಿಗಾಗಿರುವಂತ ಒಂದು
ಅನ್ಯಾಯ ಇರ್ಬೋದು ಅಥವಾ ಅವ್ರಿಗಿರುವಂತಹ ಒಂದು ಮೋಸ ಇರ್ಬೋದು, ಅದರ ವಿರುದ್ಧ ಅವರು ಧ್ವನಿ ಎತ್ತಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಆದ್ರೆ ಬೇರೆ ಯಾವ ಕಲಾವಿದರಿಗೆ ಅಥವಾ ತಂತ್ರಜ್ಞರಿಗೆ ಯಾರಿಗಾದ್ರೂ ಅವರು ಇದೇ ರೀತಿಯಾಗಿ ಅನಿಲ್ ಅನ್ನುವಂಥವ್ರು ಏನಾದ್ರು ಅವರ ಕೆಲಸವನ್ನು ಮಾಡಿಸ್ಕೊಂಡು ಅವ್ರಿಗೆ ಸಂಭಾವನೆಯನ್ನು ಕೊಡ್ತೀರಾ, ಅವರ ಫೋನ್ ಅನ್ನು ಪಿಕ್ ಮಾಡಿದಿರ ಏನಾದ್ರು ಓಡಾಡ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಿಲ್ಲ. ಆದ್ರೆ ಈ ಕ್ಷಣದವರೆಗೂ ಕೂಡ ಆ ವಸುದೇವ ಕುಟುಂಬ ನಿರ್ಮಾಪಕ ಮತ್ತು ನಿರ್ದೇಶಕರ ಅನಿಲ್ ವಿರುದ್ಧ ಸದ್ಯಕ್ಕೆ ಸಿಡಿದು ನಿಂತಿರುವಂತದ್ದು ಹೊಸ ಮಾತ್ರ. ಸೊ ಇದಾದ ನಂತರ ಯಾರಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಉಳಿದಿರುವಂತ ಯಾವ್ದಾದ್ರು ಕಲಾವಿದರು ಅಥವಾ ತಂತ್ರಜ್ಞರಿಗೆ ಏನಾದ್ರು ಇದೇ ರೀತಿಯಾದಂತಹ ಒಂದು ಮೋಸ ಸಂಭಾವನೆ ವಿಚಾರದಲ್ಲಿ ಮೋಸ ಆಗಿದ್ಯಾ ಇಲ್ವಾ ಅನ್ನುವಂಥದ್ದು ಮುಂದೆ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹೋದ ನಂತರ ಅಥವಾ ಅಲ್ಲಿಗೆ ಹೋಗೋದು ಬೇಡ, ನಾವು ಇತ್ಯರ್ಥ ಮಾಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಏನಾದ್ರು ಮತ್ತೆ ಅನಿಲ್ ಏನಾದ್ರು ಉಲ್ಟಾ ಹೊಡೆದು ಇವರನ್ನೆಲ್ಲ ಕೂರಿಸ್ಕೊಂಡು ಮಾತಾಡುವ ಮುಖಾಂತರ ಒಂದು ಆಗಿರುವಂತ ಸಮಸ್ಯೆಗೆ ಅಥವಾ ಒಂದು ವೇಳೆ ಸಂಭಾವನೆ ಕೊಟ್ಟೇ ಇಲ್ಲ ಅನ್ನುವಂಥ ವಿಚಾರ ಇದ್ರೆ ಆ ಸಂಭಾವನೆಯನ್ನು ಕೊಡುವ ಮುಖಾಂತರ ಅಥವಾ ಬೇರೆ ರೀತಿ ಏನಾದ್ರು ಮನಸ್ತಾಪ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರ, ಕಾದ್ ನೋಡ್ಬೇಕಾಗಿದೆ ನವಿತಾ. ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದು ಒಂದ್ ಕಡೆ ಆದ್ರೆ, ಅಂದ್ರೆ ಇವರು ಕೂಡ ಇನ್ನೂ ಕೂಡ ಆ ಸೀರಿಯಲ್ ಈಗಲೂ ಕೂಡ ಆಕ್ಟ್ ಮಾಡ್ತಾ ಇದ್ದಾರಾ? ಎಷ್ಟು ಎಪಿಸೋಡ್ಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದಾರಂತೆ? ನಮಗೆ ಸಿಕ್ಕಿರೋ ಹಾಗೆ 3 ತಿಂಗಳಿಂದನೂ ಕೂಡ ಸಂಭಾವನೆ ಕೊಟ್ಟಿಲ್ಲ. 3 ರಿಂದ 4 ಲಕ್ಷ ರೂಪಾಯಿವರೆಗೂ ಕೂಡ ಅನಿಲ್ ನಮಗೆ ಸಂಭಾವನೆ ಕೊಟ್ಟಿಲ್ಲ. ಸೊ ಈ ಹಣವನ್ನು ಕೇಳಿದ್ರೆ ನಮ್ಮ ಫೋನ್ ಅನ್ನು ಕೂಡ ಪಿಕ್ ಮಾಡ್ತಿಲ್ಲ. ಸೊ ಬೇರೆ ಬೇರೆ ರೀತಿಯಾದಂತಹ ಒಂದು ಸಬೂಮನ್ನು ಹೇಳ್ತಾರೆ. ಒಂದು ವೇಳೆ ಏನಾದ್ರೂ ನಾವು ಅವರಿರುವ ಜಾಗಕ್ಕೆ ಹೋದ್ರೆ ನಮಗೆ ಧಮಕಿಯನ್ನು ಹಾಕ್ತಾರೆ. ಅದಲ್ಲೇ ನಮಗೆ ಕೊಡಬೇಕಾಗಿರುವಂತಹ ಸಂಭಾವನೆ ಹಣವನ್ನು ಬಳಸಿಕೊಂಡು ಒಂದು ಕೋರಮಂಗಲದ ಬಳಿ ಇತ್ತೀಚೆಗೆ ಒಂದು ರೆಸ್ಟೋರೆಂಟ್ ಅನ್ನು ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ನಮಗೆ ಯಾರ್ಯಾರಿಗೆ ಸಂಭಾವನೆ ಕೊಡಬೇಕಾಗಿತ್ತು ಅದರ ಆ ದುಡ್ಡನ್ನು ನಮಗೆ ಕೊಡದಿರ ಅವರ ವೈಯಕ್ತಿಕ ವಿಚಾರಗಳಿಗೆ ಅವರು ಬಳಸ್ಕೊತಾ ಇದ್ದಾರೆ, ಅವರ ಒಂದು ಬಿಸ್ನೆಸ್ ಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆರೋಪ ಮಾಡಿದ್ದಾರೆ. ಒಂದು 3 ರಿಂದ 4 ತಿಂಗಳ ಕಾಲ ಆ ಒಂದು ಸಂಭಾವನೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆದ್ರೆ ಆ ಒಂದು ವಾಹಿನಿಯಲ್ಲಿ ಸದ್ಯಕ್ಕೆ ಅವರು ನಾನು ಇನ್ನೂ ಆಕ್ಟ್ ಮಾಡ್ತಿದ್ದೀನ ಅಥವಾ ಬಿಟ್ಟಿದ್ದೀನ ಅನ್ನೋದ್ರ ಬಗ್ಗೆ ಹೇಳ್ತಿಲ್ಲ. ಆದ್ರೆ ನನಗೆ ಒಂದು 3 ರಿಂದ 4 ಲಕ್ಷ ರೂಪಾಯಿ ಸಂಭಾವನೆ ಮೋಸ ಆಗಿದೆ. ಈ ಒಂದು ವಿಚಾರದಲ್ಲಿ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಆಗಿರುವಂತಹ ಅನಿಲ್ ನಮಗೆ ಯಾವುದೇ ರೀತಿಯಾದಂತಹ ಪೂರಕವಾದಂತಹ ಒಂದು ಸ್ಪಂದನೆ ಅವ್ರ ಕಡೆಯಿಂದ ಸಿಗ್ತಿಲ್ಲ. ಈ ಒಂದು ಕಾರಣದಿಂದ ನಮ್ಗೆ ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ವಿಚಾರ ಯಾವ ರೀತಿ ಇತ್ಯರ್ಥ ಆಗುತ್ತೆ ನೋಡ್ಬೇಕಾಗಿದೆ ನವಿತಾ. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್.